ಹಲೋ. ಹೊಲ ಕೇಳ್ತಾ ಇದೆ ಮಗನೇ. ಕೇಳ್ತಾ ಇದೆ. ಅದೇನು ಮಗನೇ ಹಿಂದೆ ಇಷ್ಟು ಹೊತ್ತುಣ್ಕೆ ಫೋನ್ ಮಾಡಿಯಲ್ಲ. ನಾನು ಜ್ಞಾನ ಮಾಡ್ತಿದ್ದೆ, ಮಧ್ಯಾಹ್ನ ಮೇಲೆ ಮಾಡ್ತಾನೇನ ಪರೀಕ್ಷೆ ಬರೋದು ಬಂದವ ಅಂತ. ಹಂಗಾಗಿ ಫೋನ್ ಗನ ಕೈಯಲ್ಲೇ ಇಟ್ಕೊಂಡಿರ್ಬೇಕು ಅಂತೇಳಿ ಜ್ಞಾನ ಮಾಡ್ತಿದ್ದೆ. ಈಗಲೇ ಮಾಡಿದ್ದು ಒಳ್ಳೇದಾಯ್ತು. ಇವತ್ತೆಂತ ಎಕ್ಸಾಮ್ ಅಮ್ಮ? ಭಾನುವಾರ ಅಲ್ಲನೇ? ನೀನು ಆಮೇಲೆಲ್ಲ ಫೋನ್ ಮಾಡಿದ್ರೆ ಎಂಥರೂ ಕೆಲಸ ಮಾಡ್ತಿರ್ತೀಯ. ಒಂಚೂರು ಕೆಲಸ ಮಾಡ್ತಿದ್ದೀನಿ ಫೋನ್ ಇಡೋ ಮಗನೇ ಅಂತೀಯ. ಅದಕ್ಕೆ ನಾನು ಈಗಲೇ ಮಾಡಿದೆ. ನೀನು ಮಲಗಿದ್ದನಮ್ಮ. ಸ್ವಲ್ಪ ತಡದೆ ಮಾಡಬೇಕಿತ್ತ. ಇಲ್ಲಪ್ಪ, ಎಂತ ಇಷ್ಟೊತ್ತು ಮಲಗಿದ್ದಾರೆ ಮಗನೇ? ಮಲಗಿಲ್ಲ, ಎದ್ದಿದ್ದೆ. ನಂಗೆ ನೋಡು, ನನ್ನ ತಲೆ ಕೊಲ್ ಬಿದ್ದು ಹೋಗಕ್ಕೆ ಭಾನುವಾರ ಅನ್ನೋದಾರು ಜ್ಞಾನ ಅದೇನು? ಓಹೋ, ಮತ್ತೆ ಹೋತಲ್ಲೋ. ನಿನ್ನ ಅಪ್ಪನೂ ಈಗೆಲ್ಲ ಹೋದ್ರೆ ಏನು ಹೇಳಿದ್ದೆ ಭಾನುವಾರ ದಿನ ಹೋಗೋಣ ಅಂತ. ಹೋತು ಬಿಡು. ಎಂತ ಅಮ್ಮ, ಎಲ್ಲಿ ಹೋಗ್ಬೇಕಂತ ಮಾಡಿದ್ದೆ? ಇಲ್ಲ, ಎಲ್ಲಿ ಹೋಗೋದೆಲ್ಲಿಗಿಲ್ಲ. ರಂಜೇನಿದನ್ನು ನೋಡಿ ಬಂದಿದ್ದು. ನೋಡಿ ಹಂಗೊಂದು 8-10 ದಿನದ ಮೇಲೆ ಆಯ್ತು. ಒಂದಿನ ಹೋದು ಎಲ್ಲೇ ಅವ್ರು ಬರೋಕೆ ಹಾಕ್ಕೊಂಡ್ರು. ನಿನ್ನ ಅಪ್ಪನ ಕಟ್ಕೊಂಡು ಹೋದ್ರೆ ಪೂರ್ತಿ ದಾನನೇ ಮಾಡ್ತಾಗಿದ್ದಾರೆ. ಅದಕ್ಕೆ ಹಿಂದಾರು ಹೊತ್ತುಣ್ಕೆ ಬೇಗ ಹೋಗೋಣ ಅಂತ ಮಾಡಿದ್ದೆ. ಇಲ್ಲೇ ಹೊತ್ತಾಗಿ ಹೋತು ಬಿಡು. ಜನ ಎಲ್ಲ ಓಡಾಡೋಕೆ ಶುರು ಆಗಿ ಹೋತು. ಏನು ಪೂರ್ತಿ ಹುಳೆ ಕುಡ್ಕೊಂಡು ಹೋಗ್ತಾವ ಎಂಥದ. ಇನ್ನು ಅಪ್ಪನಾರು ಜ್ಞಾನ ಮಾಡ್ತಾರಂತ ಮಾಡಿಯ. ಎಂಥರಾಗಲಿ ಇವತ್ತು ಕತ್ಲೆ ಸುರಿಗೆ ಹೋಗಿ ತಕೊ ಬರ್ಬೇಕು ಅಂತ ಅದೇ ನೋಡ್ಬೇಕು ಏನಾಗ್ತದಂತ. ಓ, ಇದಕ್ಕೆ ನೀನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದನಮ್ಮ. ನಾನು ಎಂಥದ ಅಪ್ಪ ನೋಡಿದೆ. ಅಲ್ಲಮ್ಮ, ನೀ ಹೇಳ್ತೀಯಲ್ಲ ಎಲ್ಲ ಹುಳೆ ಕುಡ್ಕೊಂಡು ಹೋಗ್ತವೇನ ಅಂತ. ಕಷ್ಟಪಟ್ಟು ಒಟ್ಟು ಮಾಡಿದ್ದವು, ಅವು ಕುಡಿದೆ ಮತ್ತೆ ಯಾರು ಕುಡಿಬೇಕಮ್ಮ? ಸುಮ್ಮನಿರು. ನೀನು ಪೂರ್ತಿ ಹೋಗೆಲ್ಲ ಇದು ಮಾಡ್ಕೊಂಡು ಬರೋದು ಬೇಡ, ಅವು ಕುಡ್ಕೊಂಡು ಹೋಗಲಿ. ಹಾಂ, ನಿನ್ನ ಕತೆ ಕೊಟ್ಕೊಂಡ್ರೆ ಯಾವ ಮಾಡಿದ ಪೂರ್ತಿ ಅವೇ ಕುಡ್ಕೊಂಡು ಹೋಗಲಿ ಅಂತ ಹೇಳಿ. ದೇವ್ರ ಸೃಷ್ಟಿ ಅಲ್ಲನ, ಮನುಷ್ಯರಿಗೆ ಅಂತಲೇ ಇನ್ನು ಮಾಡೋದದು. ಹಿಂಗೆಲ್ಲ ಎಂತ ಗೊತ್ತು. ಒಟ್ಟು ಏನೋ ಇದು ಹೇಳ್ತಿರ್ತೀರ. ಹೋಗಲಿ ಆಗಲಿ. ಅಲ್ಲ, ಇದು ಪರೀಕ್ಷೆ ಎಲ್ಲ ಹೆಂಗೆ ಮಾಡಿಯ ಮಗನೇ? ಘನ ಮಾಡಿಯಾ? ಹೂನಮ್ಮ, ಚೆನ್ನಾಗಿ ಮಾಡ್ತಿದ್ದೀನಿ. ಮತ್ತೊಂದು ಎಂತ ಗೊತ್ತಾ, ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದ್ದು ನಿಂಗೆ. ಈಗ ನಾನು ಅವತ್ತೊಂದು ಹೇಳಿದ ನೆನಪದೆಯಾ ನಿಂಗೆ? ನಮ್ಮ ಸರ್ ಒಬ್ಬರು ನನ್ನ ಪ್ರಬಂಧ ಬರೆಯೋಕ್ಕೆ ಕರ್ಕೊಂಡು ಹೋಗಿದ್ರು, ಬರೆದು ಬಂದೀನಿ ನಾನು ಅಂತ. ಹ್ಞೂನಾ? ಜ್ಞಾನ ಅದೆಯಾ ಮಗನೇ? ಜ್ಞಾನ ಇಲ್ಲದೆ 3 ದಿವಸಕ್ಕೂ ಹೇಳ್ತಿರ್ತೀಯ, ಅಲ್ಲಿ ಹೋಗಿ ಅದನ್ನು ಬರೆದು ಬಂದೆ, ಇಲ್ಲಿ ಹೋಗಿ ಇದನ್ನು ಮಾಡಿ ಬಂದೆ, ಎಂಥದ ಎಲ್ಲ ಹೇಳ್ತಿರ್ತೀಯ. ಆಗಲಿ ಪುಣ್ಯಾತ್ಮನ ಮಗ ಮೇಷ್ಟ್ರ ಯಾ ತಾಯಿ ಹೆತ್ತ ಮಗನ ಎಲ್ಲಿದ್ದರೂ ಅವನಿಗೆ ಅನ್ನಾಗಿಟ್ಟಿರ್ಲಪ್ಪ ದೇವರು. ನಮ್ಮಂಗಿದ್ದವರಿಗೆ ಇವರೇ ಒಂದು ಆಸ್ಕಾರಲ್ಲ. ಎಂತ ಮತ್ತೆಲ್ಲರೂ ಹೋಗ್ಬೇಕಿತ್ತ ಮಗನೇ? ದುಡ್ಡು ಬೇಕಿತ್ತ? ದುಡ್ಡು ಬೇಕಾದ್ರೆ ಕಳಿಸ್ತೀನಿ. ಮತ್ತೆ ಎಲ್ಲ ಬರ್ತಿ ಒಂದು ಸತಿನ ಅವ್ರ ಹತ್ರನೇ ಕೇಳೋ ಸಮ ಆಗಲ್ಲ ಮಗನೇ. ಎಲ್ಲ ಅವರಿಗೆ ಮನೆ ಕಡೆ ಹೆಂಗೋ ಏನೋ ಎತ್ತ ದುಡ್ಡು ಹಾಕ್ತೀನಿ ನಾನು. ನಿಲನ ಹತ್ರ ಹೇಳಿದ್ರೆ ಇದು ನಿನ್ನ ಮೇಷ್ಟ್ರ ನಂಬರ್ ಅದೇ ಕೊಟ್ಟೀನಿ ನಾನು, ಅನಿಲಿಗೆ ಕೊಟ್ಟೀನಿ. ಹೀಗೆ ಅಂತಾರಾದರೆ ಕೇಳೋಕ್ಕೆ ಅಂತ ಅದೇ ಇದಕ್ಕೆ ದುಡ್ಡು ಹಾಕ್ತಾರಂತಲ್ಲ. ಮೊಬೈಲಲ್ಲೇ ದುಡ್ಡು ಹಾಕ್ಬೋದಪ್ಪ ಈಗ. ಏನಿದೆಲ್ಲ ಹೇಳಣ? ಎಷ್ಟು? 150 ರೂಪಾಯಿ ಹಾಕ್ಲಾ? ಅಯ್ಯೋ ಅಮ್ಮ, ನನ್ನೊಂಚೂರು ಮಾತಾಡೋಕ್ಕೆ ಬಿಡು ಮರತಿ. ಇಲ್ಲಿ ವಾರ್ಡನ್ ಅಂಕಲ್ ಹತ್ರ ಕೇಳಿ ನಾನು ಫೋನ್ ತೊಗೊಂಡು ಮಾಡ್ತಿರೋದಿಲ್ಲ ಪೂರ್ತಿ ನೀನೇ ಮಾತಾಡ್ತೀಯ. ದುಡ್ಡೇನು ಹಾಕೋದು ಬೇಡ. ಆ ಪ್ರಬಂಧ ಬರೆಯೋದ್ರಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂದು 5,000 ರೂಪಾಯಿ ದುಡ್ಡು ಸಿಗ್ತಾದೆ. ಹೇಳಿದ್ರು ಸರ್ ನನಗೆ. ಅದನ್ನು ಹೇಳೋಣ ಅಂತ ಮಾಡಿದ್ದೆ. ನೀನು ನೋಡಿದ್ರು 150 ರೂಪಾಯಿ ಕಳಿಸ್ತೀನಿ ಅಂತೀಯ. 5,000 ರೂಪಾಯಾ? ಖುಷಿ ಆಗ್ತದ ಮಗನೇ, ಖುಷಿ ಆಗ್ತದ. ಅದ ನೀ ಹೇಳ್ತೀಯಲ್ಲ, ಎಂತ ಒಂದು ಹೊತ್ತಿದ್ದಲ್ಲ, ಕಡ್ದಿದ್ದಲ್ಲ, ಓಡಿದ್ದಲ್ಲ, ಎಂತ ಮಾಡಿದ್ದು ಅಲ್ಲ, ಖಾಲಿ ಬರವಣಿಗೆಗೆ 5,000 ರೂಪಾಯಿ ಕೊಟ್ರಣ್ಣ. ಅದು ಯಾವ ಪುಣ್ಯಾತ್ಮನ ಮಗ ಮರಯ್ಯ. ಆಗಲಿ ಘನ ಮಾಡಿ ಇಟ್ಕ. ಇಲ್ಲ ನಿನ್ನ ಹತ್ರ ಕೊಡೋದು ಬೇಡ, ಮೇಷ್ಟ್ರ ಹತ್ರನೇ ಇಟ್ಕೊಳಕ್ಕೆ ಹೇಳು. ಒಂದು ಕೆಲಸ ಮಾಡು, ಮೇಷ್ಟ್ರ ಹತ್ರನೂ ಹೆಂಗಿದ್ರೆ ಅನಿಲನ ನಂಬರ್ ಅದೆಯಲ್ಲ, ಆ ನಂಬರಿಗೆ ಹಾಕಿ ಇಡು ಮಗನೆ. ಮತ್ತೆಲ್ಲ ದುಡ್ಡು ಕಾಸು ಅದೇ ಅಂತ ಗೊತ್ತಾದರೂ ಕಡೆಗೆ ಆಚೆ ಹುಡುಗರೆಲ್ಲ ಬಂದು ಮಾಡೋಕ್ಕೆ ಶುರು ಮಾಡ್ತಾರೆ. ನೀ ಮತ್ತೆ ಹೇಳಕ್ಕೆ ಹೋಗಬೇಡ ಯಾರ ಹತ್ರನ 5,000 ರೂಪಾಯಿ ಬಂದದೆ ಅಂತ.
ನಿಂಗೆ ಖರ್ಚಿಗೆ ಬೇಕಾದ್ರೆ ನಾನು ಇದು ಮಾಡ್ತೀನಿ, ಹಾಕು ಮಗನೆ. ಇದು ನಿನ್ನ ಅಕೌಂಟ್ ಅದೆಯಲ್ಲ, ಅಕೌಂಟಿಗೆ ತೊಗೊಂಡೋಗಿ ಹಾಕಿಡ್ತೀನಿ. ಎಲ್ಲ ಒಂದು ಕಡೆ ಸೇರಿಸಿ ಇಟ್ಟರೆ ಎಂಥ ಕಾರು ಜಾಸ್ತಿ ಹೋದಷ್ಟೊತ್ತಿಗೆ ಬರೆಯೋಷ್ಟೊತ್ತಿಗೆ ಬೇಕಾಗ್ತದೆ. ಅವನಿಲ್ಲದೆ ಅವತ್ತು ಹೇಳಿ ಬ್ಯಾಂಕಲ್ಲಿ ಇದು ಮಾಡಿಟ್ಟಾನೆ. ಆ ಸತಿ ಬಂದಾಗ ನೀ ಬಂದಾಗಲೇ ಇದನ್ನು ಮಾಡೋಣಲ್ಲ, ಅಕೌಂಟ್ ಇದು ಮಾಡ್ತಾನೆ. ಗಾಡಿ ಕಾಮ್ ತಗೊಂಡೆ ಅಂತಾರೆ ಖರ್ಚಿಗೆ ಹಾಕಿತ್ತದೆ ಅಂತ ಲೆಕ್ಕ ಹಾಕಬೇಡ. ಅನಿಲನ ಹತ್ರ ಹೇಳ್ತೀನಿ, ಅನಿಲ್ ತಗೊಂಡೋಗಿ ನಿನ್ನ ಇದಕ್ಕೆ ಹಾಕಿಡ್ತಾನೆ. ಆಗಲಿ ಆಗಲಿ ಎಂಥರಾಗಲಿ. ಇಷ್ಟು 5,000 ರೂಪಾಯಿ ಕೊಟ್ರ ನಮಗನೆ ಫಸ್ಟೇಯಾ? ನಿಂದೆ ಫಸ್ಟಾ? ಇಲ್ಲಮ್ಮ, ನಾನು ಸೆಕೆಂಡ್ ಬಂದವ್ರಿಗೆ 5,000, ಫಸ್ಟ್ ಬಂದವ್ರಿಗೆ 10,000 ಇತ್ತು. ಅಯ್ಯೋ ಹೌದಾ ನಮಗನೆ, ಇನ್ನೊಂಚೂರು ಚೆನ್ನಾಗಿ ಬರ್ದಿದ್ದಾನ. ಅದು ಯಾರ ಮರಯ್ಯ ಫಸ್ಟ್ 10,000 ಕಡೆಗೆ 5,000ಕ್ಕೆ ಇಳ್ಸೋಕ್ಕೆ? ಹಂಗೊಂದು 8,800 ಕೊಡೋಕ್ಕಾಗ್ತಿರಲ್ಲ. ಹಾಗೆ ನಮಗೆ ಬಡವ್ರ ಮಕ್ಳು ಕಂಡ್ರೆ ಇದೇ ಥರ ಮಾಡೋದವ್ರು. ಏನಮ್ಮ ನೀನು ಈಗಷ್ಟೇ 5,000 ಅಂತೇಳಿ ಎಷ್ಟು ಖುಷಿ ಪಟ್ಟಿದ್ದೆ. ಫಸ್ಟ್ ಬಂದವ್ರಿಗೆ 10,000 ಅಂದ ಕೂಡಲೇ ಮತ್ತೆ ಪ್ಲೇಟ್ ಚೇಂಜ್ ಆಗೋತು. ಎಂಥ ಬಡವ್ರ ಮಕ್ಕಳಿಗೆ ಅಂತ ಮಾಡ್ತಾರಮ್ಮ. ಅಲ್ಲಿ ಪ್ರಬಂಧ ಬರೆಯೋಷ್ಟೊತ್ತಿಗೆ ಗೊತ್ತಿತ್ತಾ ನಾನು ಬಡವ್ರ ಮಗ ಅಂತ? ಅವೆಲ್ಲ ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಹಂಗೆ ಆ ಥರ ಎಲ್ಲ ಏನಿಲ್ಲ ಅಮ್ಮ. ನಾನು ಬರೆದಿದ್ದೆ, ಆದರೆ ನನಗಿಂತ ಚೆನ್ನಾಗಿ ಬರೆದಿರ್ತಾರೆ ಬಿಡು ಅವರು. ಈ ಸೆಕೆಂಡು ಬರೋಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು, ಗೊತ್ತಾ? ಎಷ್ಟು ಜನ ಇದ್ದರು ಅಲ್ಲಿ ಬರೆಯೋಕ್ಕೆ ಬಂದವರು. ಸರ್ ಎಲ್ಲ ಹೇಳ್ಕೊಟ್ಟಿದ್ರು ಪಾಪ ಹೆಂಗೆ ಬರೀಬೇಕು ಅಂತ. ನಾನು ಹಂಗೆ ಬರೆದಿದ್ದೆ. ನನಗಂತೂ ಖುಷಿ ಅದೆಯಪ್ಪ ಸೆಕೆಂಡ್ ಪ್ರೈಸ್ ಬಂದಿದ್ದು. ಅಲ್ಲ ಖುಷಿನೇ ಅಪ್ಪ, ಖುಷಿ ಆಗದೆ ಹೇಳಿದ್ದು ಫಸ್ಟ್ ಬಂದರೆ 10,000 ರೂಪಾಯಿ ಅಲ್ಲ ಅಂತ. ಆಗಲಿ ಬಿಡು, ದೇವರಿಷ್ಟಾರ ಕೊಟ್ಟನಲ್ಲ. ಅಲ್ಲ ಮೇಷ್ಟ್ರು ಎಲ್ಲ ಹೇಳ್ಕೊಟ್ಟಿದ್ದ ಅಂತ ಏನಲ್ಲ, ಅದರಲ್ಲಿ ಅರ್ಧ ದುಡ್ಡು ಹೆಂಗಿಂತಾರ ಕಡಿಕೆ ನಿಂಗೆ ಬಂದಿದ್ರಲ್ಲೇ? ಇಲ್ಲ ಅಮ್ಮ, ಅಯ್ಯೋ ನಾನು ಹೇಳೇ ತಪ್ಪು ಮಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಎಂತ ಕೇಳ್ತಾರಮ್ಮ, ನೀ ಯಾಕಾರು ಹಿಂಗೆ ಮಾಡ್ತೀಯೇನ? ಅದೇ ನಮಗನೆ ಹಂಗೆ ಹೇಳ್ತೀಯಲ್ಲ, ಕೇಳಿದ್ದಷ್ಟೇ. ನಾನು ಯಾರ ಹತ್ರ ಹೇಳಕ್ಕದನ್ನ ಅಷ್ಟು ಸಲೀಸ್ಲೆಕ್ಕ ಹಾಕಬೇಡ. ದುಡ್ಡು ಅನ್ಸ್ಕೊಂಡದೆ ಅದು 5,000 ರೂಪಾಯಿ ಬಂದದೆ ಅಂದರೆ ಕಣ್ಕೆಂಚಿಗೆ ಆಗ್ತದೆ. ಎಂಥರಾಗಲಿ ನೀನು ಹಿಂಗೆ ಮಾಡು, ಅನಿಲನ ಇದಕ್ಕೆ ದುಡ್ಡು ಹಾಕಕ್ಕೆ ಮಾಡು, ಹೇಳ್ತೀನಿ. ದುಡ್ಡು ಇನ್ನೂ ಕೈಗೆ ಸಿಕ್ಕಲಮ್ಮ. ಪ್ರೈಸ್ ಕೊಟ್ಟಾಗಲ ನಂಗೆ ಪ್ರೈಸ್ ಬಂದದೆ ಅಂತ ಗೊತ್ತಾಗಿದೆ. ಇನ್ನು ಕೈಗೆ ಸಿಕ್ಕಲ. ಅದು ಕ್ಯಾಶ್ ಕೊಡಲ್ಲ ಅನ್ನಿಸ್ತದೆ. ಬಹುಶಃ ಚೆಕ್ ಏನಾರು ಕೊಡ್ತಾರೋ ಎಂತ ಮಾಡ್ತಾರಪ್ಪ, ನನಗೂ ಗೊತ್ತಿಲ್ಲ. ಹಂಗೇನಾರಾದ್ರೆ ನಾನು ಜೋಪಾನ ತಗೋಬರ್ತೀನಿ, ನೀ ಟೆನ್ಷನ್ ಮಾಡ್ಕೋಬೇಡ. ಆಗಲಿ ಆಗಲಿ, ಎಂದಾರು ಸಿಗ್ತದಲ್ಲ, ಸಿಕ್ಕಿದ ಮೇಲೆ ಹಿಂಗೆ ಜೋಪಾನ ಮಾಡು ಅಂತ ಹೇಳಿದ್ದು ನಾನು. ಅದರಲ್ಲಿ ಎಂತ ಗೊತ್ತಾ ಮಗನೇ ಚರ್ಯ, ನಿನ್ನ ಜೊತೆಗೆ ಹೋದ ಹುಡುಗರಿಗೆಲ್ಲ ಹೇಳ್ಬೇಡ ಮಗನೇ ಹಿಂಗೆ ಬಂದದೆ ನನಗೆ ಅಂತ ಹೇಳಕ್ಕೋಬೇಡ. ಕಡಿಕೆ ದುಡ್ಡು ಅದೆಯಲ್ಲ, ನಂಗೆ ಅದನ್ನು ಕೊಡಿಸು ಇದನ್ನು ಕೊಡಿಸು, ಅದನ್ನು ತಿನ್ನೋಣ ಇದನ್ನು ತಿನ್ನೋಣ ಅಂತ ಹೇಳ್ತಿರ್ತಾರೆ. ಹಾಗೆಲ್ಲ ಎಂತ ಮಾಡೋಕೆ ಕೊಡಿಸ್ದೇ ಇದ್ರೆ ಸುಮ್ಮನೆ ನಿಷ್ಠರ. ದುಡ್ಡಿದ್ರು ನಮಗೆ ಅಂಥದ್ದನ್ನು ಕೊಡಲ ಅಂತ ಕೊಟ್ಟರೆ ಯಾಕೆ ಸುಮ್ಮನೆ ದಂಡ ಮಾಡ್ಕೋಬೇಕ? ನೀನು ಗೋಳಾಟಿದ್ದು ಮಾಡಿದ್ನ ಹೇಳೋಕ್ಕೆ ಹೋಗಬೇಡ ಹೇಳ್ತೀನಿ. ಎಂತ ಅಮ್ಮ ನೀನು? ನೆನ್ನೆ ಎಲ್ಲರೂ ಇರೋಷ್ಟೊತ್ತಿಗೆ ಸರ್ ಬಂದು ಅನೌನ್ಸ್ ಮಾಡಿ ಹೋದರು, ಗೊತ್ತಾ? ಇವನು ಓದೋಕ್ಕೂ ಚೆನ್ನಾಗಿ ಓದ್ತಾನೆ, ಆಟನೂ ಆಡ್ತಾನೆ, ಜೊತೆಗೆ ಪ್ರಬಂಧನೂ ಬರೋ ಪ್ರೈಸ್ ತೊಗೊಂಬಂದಾನೆ, ನೀವೆಲ್ಲ ಯಾವುದಕ್ಕೂ ಇಂಟ್ರೆಸ್ಟೇ ತೋರಿಸಲ್ಲ ಅಂಥೇಳಿ ಎಲ್ಲರಿಗೂ ಬೈದ್ದಾರೆ. ಅವತ್ತೆಲ್ಲರಿಗೂ ಸುಮಾರು ಜನಕ್ಕೆ ಹೇಳಿದರು, ನಾನು ನಿಮಗೆ ಗೈಡ್ ಮಾಡ್ತೀನಿ, ಬರಿಬೋದು ಬನ್ನಿ ಅಂತ. ಇವರೆಲ್ಲ ನಂಗಾಗಲ್ಲ ಅಂತ ಸುಮ್ಮನೆ ಇದ್ರಾ? ನಾನು ಬರಿತೀನಿ ಅಂತ ಹೋಗಿದ್ದಕ್ಕೆ ನೋಡು ಸಿಕ್ಕೇದು ನನಗೀಗ. ಎಲ್ಲರ ಎದುರನ್ನೇ ಬಂದು ಹೇಳಿ ಹೋಗ್ಯಾರೆ, ಗೊತ್ತಾ? ಅಯ್ಯೋ ಮರೆಯ ಮೇಷ್ಟಿದೆ ಅಂತ ಹಿಂಗಿದ ಕೆಲಸ ಮಾಡಿದ್ರಾ? ಅದಕ್ಕೆ ಹೇಳೋದು ತಿಳುವಳಿಕೆ ಕಮ್ಮಿ ಅಂತ. ಈಗ ಬಂದು ಹೇಳೋಕ್ಕೆ ಹುಡುಗರಿಗೆಲ್ಲ ಒಂಥರ ನಿನ್ನ ಮೇಲೆ ಕಣ್ಣಾಗಲ್ಲನಾ? ಇದು ಮಾಡೇನೆ ದುಡ್ಡು ತಗೊಂಡನೆ ಅಂಥೇಳಿ. ನೀನು ಕೆಲಸ ಮಾಡು, ದುಡ್ಡು ನಂಗೆ ಕೊಡೋಲ್ಲ, ಮೇಷ್ಟ್ರು ಹೇಳ್ಕೊಟ್ಟು ಅವರೇ ಕರ್ಕೊಂಡೋಗಿ ಬರ್ಸಿದ್ದಲ್ಲ, ಅದಕ್ಕೆ ದುಡ್ಡು ಅವರೇ ತಗೊಂಡ್ರ ಅಂತ ಹೇಳು. ನನ್ನ ಕೈಲಿ 1 ರೂಪಾಯಿ ಇಲ್ಲ ಅಂತ ಹೇಳಿಬಿಡು ನೀನು. ಅಮ್ಮ ಏನಮ್ಮ ನೀನು ಬರೀ ಹಿಂಗಿದ್ದೇ ಯೋಚನೆ ಮಾಡ್ತೀಯ? ನೀನು ಅಂದ್ಕೊಂಡಂಗೆ ಎಲ್ಲ ಹಾಗೆ ಇರಲ್ಲ ಆತ. ಎಷ್ಟು ಖುಷಿಪಟ್ಟರು ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ, ಗೊತ್ತಾ? ನಾನು ಅವ್ರಿಗೆ ಕೊಡ್ಸೋಕ್ಕೆ ಅವರೇ ನಂಗೆ ಸ್ವೀಟೆಲ್ಲ ಕೊಡಿಸಿದ್ರು, ಪ್ರೈಸ್ ಬಂದದಲ್ಲ ನಿಂಗೆ ಅಂತ. ಎಷ್ಟು ಆಸೆ ಮಾಡ್ತಾರಮ್ಮ ನನ್ನ. ನೀ ಯಾಕೆ ಹಂಗೆ ಅಂದ್ಕೊತೀಯೇನೋ? ಅವ್ರು ನನ್ನ ಹತ್ರ ಏನೂ ಕೇಳಲ್ಲ.
ಗೊತ್ತು ಅವರಿಗೆ ನಮ್ಮ ಮನೇಲಿ ಬಡವರು ನನ್ನ ಹತ್ರ ಜಾಸ್ತಿ ದುಡ್ಡು ಇರಲ್ಲ ಅಂತ. ಏನೂ ಕೇಳಲ್ಲ ನನ್ನ ಹತ್ರ, ಯಾವತ್ತಿದ್ರೂ ಅವರೇ ನಂಗೆ ಕೊಡಿಸ್ತಾರೆ ಗೊತ್ತಾ. ನಾನೇ ತಗೊಳಲ್ಲ ಎಷ್ಟೋ ಸರಿ, ಬೇಡ ಯಾವಾಗಲೂ ಅವ್ರ ಹತ್ರನೇ ತಗೋತಿರೋದೆ ಅಂತಕ್ಕೆ ಅಂತ. ಹೌದಾನ? ಹಂಗಾರೆ ಅಡ್ಡಿಲ್ಲ, ಕೊಡಿಸ್ತತ್ತಾಗ ಏನೀಗ ಬೇಕಮ್ಮಂಗೆ ದುಡ್ಡು ಇರ್ತದೆ ಮನೇಲಿ, ಅಪ್ಪ ಅಮ್ಮನ ಕೈಲಿ ಕೊಡಿಸ್ತಾರೆ ಏನೇ ಇದಾ ತಗೊಂಡ್ರೆ ಏನಾಗಲ್ಲ. ನೀನು ಕೇಳ್ತಾ ಹೋತೀಯ? ಅವ್ರು ಕೊಟ್ಟಾಗ ಏನು ಬೇಡ ಅನ್ನಕ್ಕೋಬೇಡ, ಸುಮ್ಮನಿರು, ತಗೋಬೇಡ. ಹಾಂ, ಹೆಂಗಿದೀಯ ನೋಡಮ್ಮ ನೀನು. ನನ್ನ ಹತ್ರ ದುಡ್ಡಿದ್ದಾಗ ನೀ ಯಾರಿಗೂ ಕೊಡಿಸ್ಬೇಡ, ಅವ್ರು ಹಂಗೆ ಕೇಳ್ತಾರೆ ಹಿಂಗೆ ಕೇಳ್ತಾರೆ ಅಂತೀಯ. ಬೇರೆಯವ್ರು ನಂಗೆ ಕೊಡಿಸ್ದು ಕೂಡಲೇ ಹ್ಞೂ ತಗ ಅಂತೀಯ. ಅವ್ರ ಅಪ್ಪ ಅಮ್ಮನೂ ಹಿಂಗೆ ಹೇಳಿದ್ರೆ ಏನೇನ ಹೆಂಗಿದ್ದೆ ಅಂತಾರು ಹೇಳ್ತಾ ಇರೋದು. ಸ್ವಲ್ಪ ಜಾಗ್ರತೆ ಇರು. ಏನು ಮತ್ತು ನಾಗಪ್ಪ, ಕೊನೆಯೆಲ್ಲ ಮುಗಿದ್ವನಾ? ಓಹೋ, ಮುಗಿದ್ವಪ್ಪ. ಕೊನೆ ಮುಗಿದೆ ಅಂತ ಉರ್ಸಿಟ್ಟಿಡಿ ಕೊನೆ ತೆಗಿತಾನೆ ಇರೋದ ಹೆಂಗೆ ನಿಮ್ಮ ಲೆಕ್ಕಾಚಾರ? ಓ ಚರ್ಯ, ನಿನ್ನ ಬಂದ್ರೆ ಮರಯ್ಯ ಮಾತಾಡ್ದಂಗೆ ಆತದೆ. ಹೇಳಿದ್ರೆ ಖುಷಿ ಆತದ ಹಂಗಂತ ಹೇಳದ ಎಂತ ಮಾಡೋದಂತ ಜ್ಞಾನ ಮಾಡ್ತೀನಿ. ಇಡೀ ಊರು ತುಂಬ ಹೇಳ್ಕಿತ ಬರ್ತಾರೆ. ಬರ್ಬೇಕಾದ್ರೆ ದುಡ್ಡು ಎಂತ ಮಾಡಿದೆ ಅಂತ ಕೇಳ್ರೆ ಅದಕ್ಕೆ ಏನು ಹಿಂದೆ ಮುಂದೆ ನೋಡೋ ಜನ ಅಲ್ಲ. ಹೇಳಮ್ಮ, ಅಪ್ಪಗೂ ಹೇಳು, ಖುಷಿ ಆಗ್ತದೆ. ಏನು ಮರತಿ, ಬೆಳಿಗ್ಗೆ ಎದ್ದಳೆ ಫೋನ್ ಒಂದು ಹಿಡ್ಕೊ ಕೂತು ಬಿಡ್ತೀಯ. ಹ್ಞೂ ಮರ್ರ, ನಂಗೆ ಬೇರೆ ಅಂತಾರೆ ಉದ್ಯೋಗ ಅದೇನು? ಫೋನ್ ಹಿಡ್ಕೊಳೋದು ಕುತ್ಕೊಳೋದು, ಚಿತ್ರ ಬರಿತಾ ಇರ್ತೀನಿ ಫೋನಲ್ಲಿ. ಮಾತಾಡ್ತೀರಿ? ಸರಿ, ಫೋನ್ ಮಾಡಿದ್ದ ಮಾತಾಡ್ತಾ ಇದ್ದೀನಿ. ಏನು ಯಾರಿಗೆ ನನ್ನ ಅಪ್ಪಗೆ ಫೋನ್ ಮಾಡ್ತೀನಿ ನೋಡೋಣ. ಓ, ಚರಿ ಫೋನ್ ಮಾಡಿದ್ನಾನ, ಹೆಂಗದನಂತೆ? ಗಾನಾಗದನಂತೆ. ಅವ ಎಂಥದ್ದು ಇದನ್ನು ಬರ್ಸಿದ್ರಂತೆ ಮರ, ಮೇಷ್ಟ್ರು ಕರ್ಕೊಂಡೋಗಿ ಎಲ್ಲ ಏನೋ ಇದು ಮಾಡಿಸಿ ಬಂದದಂತೆ ಪ್ರೈಸ್ ಬಂದದಂತೆ, ಸೆಕೆಂಡ್ ಪ್ರೈಸ್ ಬಂದದಂತೆ. 500 ರೂಪಾಯಿ ದುಡ್ಡು ಕೊಡ್ತಾರಂತೆ. ಅಮ್ಮ, 500 ಅಲ್ಲ, 5,000. 5,000 ರೂಪಾಯಿ. ನಂಗೆ ಗೊತ್ತು, ಸುಮ್ಮನೆ ಇರು. ಇದು ಮತ್ತೆ ಚರಿಯ, ಅವನ ನಿನ್ನ ಅಪ್ಪಗೆ ಹೇಳ್ದೆ ಮರಯ್ಯ. ನೀವು ಮಕ್ಕಳು ಅಂದರೆ ತಾಯಿ ಎಷ್ಟು ಇದು ಮಾಡಿದ್ರು, ಅಪ್ಪ ಅಂದರೆ ಸಹಿ. ನಾ ಹೇಳಿದೆ ಫೋನ್ ಕೊಡ್ಬೇಕಾ? ಬೇಡ ಬಿಡು, ನಾನೇ ಹೇಳಿದೆ. ಸುಮಾರು ಹೊತ್ತಾತ ನೀ ಫೋನ್ ಮಾಡಿ, ಇದು ಫೋನ್ ಇಡು, ಘನ ಮಾಡಿ ಓದ್ಕೆ ಮತ್ತೆ ಆತ. ಇದು ಪ್ರೈಸ್ ಬಂತು ಅಂತ ಹೇಳಿ ನೀನು ಓದೋದು ಬರೆಯೋದೆಲ್ಲ ಬಿಟ್ಕೊ ಕುತ್ಕೋಬೇಡ. ಇದನ್ನೆಲ್ಲ ಇದು ಮಾಡ್ತಾ ಓದೋದ್ರಲ್ಲೂ ಫಸ್ಟ್ ಬರ್ಬೇಕು ಆತ ಮಗನೇ. ಫೋನ್ ಇಡ್ತೀನಿ ನಾನು. ಹೇಳ್ತೀನಿ ನಿನ್ನ ಅಪ್ಪಗೆ ಹೇಳ್ತೀನಿ. ಅಲ್ಲ ಅದೇನೆ, ಕಟಕ್ಕ ಫೋನ್ ಇಟ್ಬಿಟ್ಟಲ್ಲ. ನಾನೊಂದೆರಡು ಮಾತಾಡ್ತಿರ್ಲ. ಸುಮಾರು ದಿವಸ ಆಗ್ಯದ ನನ್ನ ಹತ್ರ ಮಾತಾಡಿದೆ ನಾನು. ಯಾವಾಗ ನೋಡಿದ್ರು ಹಿಂಗೆ ಮಾಡ್ತೀಯ, ಬೇಕಂಬಷ್ಟು ಹೊತ್ತು ಮಾತಾಡ್ಕಿತೀಯ. ನಾನು ಬಂದ ಕೂಡಲೇ ಹೊತ್ತಾತು, ಹಂಗಾತು ಹಿಂಗಾತು ಅಂತ. ಇಷ್ಟೊತ್ತು ನೀನು ಮಾತಾಡೋಕ್ಕೇನು ಹೊತ್ತಾಗಲ್ಲ. ನನ್ನ ಕೈಗೆ ಫೋನ್ ಕೊಡ್ಬೇಕು ಅಂದ ಕೂಡಲೇ ಹೊತ್ತು ಆಗ್ಬಿಡ್ತದಲ್ಲ. ಅವನಿಗೆ ಗೊತ್ತಿರಲ್ಲ ಎಷ್ಟೊತ್ತು ಮಾತಾಡ್ಬೇಕು ಏನು ಎತ್ತ ಅಂತ. ಒಂದು ಉರಿತೀಯ ಮಾತ್ರ. ಅಯ್ಯೋ ಪುಣ್ಯಾತ್ಮ, ಇದೆ ಅಂತ ಹಿಂಗೆ ಮಾಡ್ತೀರಿ? ಹಂಗಂತ ಕಂಡಿದ್ರೆ ಆವಾಗಲೇ ಹೇಳ್ಬೇಕಾ ಇಲ್ಲ? ನಾ ಮಾತಾಡ್ತೀನಿ ಕೊಡು, ಇಲ್ಲ ಅಂತ ಹೇಳಿದ್ರೆ ಬಂದು ನಾ ಕೊಡದೇ ಇರ್ತಿದ್ನ. ಎಂತ ಇಲ್ಲಿ ಹೇಳೋದೆಲ್ಲ ನಾನೇ ಹೇಳತ್ತಲ್ಲ ಅಂತೇಳಿ ಕೈ ಬಿಟ್ಟೆ. ಮತ್ತೆ ಅಂತ ತೆಗೀರಿ ಮರ ಅತ್ಲಾಗೆ. ಇದು ನಾ ಹೇಳ್ದು ಈಗ ಎಂತ ಮಾಡಂದ್ರೆ, ಈಗೆಲ್ಲ ಅಲ್ಲಿದ್ದವ್ರಿಗೆ ಪರ್ಗಿಗೆಲ್ಲ ಹೋಗೋರೆಲ್ಲ ಇರ್ತಾರೆ. ಸುಮ್ಮನೆ ಎಲ್ಲರಿಗೂ ಒಂದೊಂದು ಹಲೆ ಕೊಡೋಕ್ಕೆ ಸಮ ಆಗ್ತದೆ. ಸಾಯಂಕಾಲ ಸುರಿಗೆ ಹೋಗೋಣ. ಸಾಯಂಕಾಲ ಸೂರಿಗೆ ಆಗಲ್ಲ, ನಂಗೆ ಬೇರೆ ಕೆಲಸದೆ. ನಿಮ್ಮ ಸಾಯಂಕಾಲ ಸೂರಿನ ಕೆಲಸ ನಂಗೆ ಗೊತ್ತಿಲ್ಲನ. ಒಂದು ಗಳಿಗೆ ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ. ಏನು ಮುಹೂರ್ತ ಕೇಳಿಸಿರೇನ ಇಂತಿಷ್ಟೇ ಹೊತ್ತಿಗೆ ಶುರು ಮಾಡಿಬಿಡ್ಬೇಕು ಅಂತ? ಇಷ್ಟು ಜ್ಞಾನ ಇರ್ತದೆ ನೋಡಿ ಅವೆಲ್ಲ. ಬೇರೆ ಉದ್ಯೋಗ ಆದ್ರೆ ಹಿಂಗೆ ಜ್ಞಾನ ಇರ್ತಿರಲ್ಲ. ಹೋಗೋಣ ಸಾಯಂಕಾಲ ಸುಮ್ಮನೆ ಹೋಗಿ ಬರ್ತಾರನ. ಹಂಗೆ ಒಂದು 2-3 ಕ್ವಾರ್ಟರ್ ಸಿಕ್ಕಿದ್ರೆ ಇನ್ನು ಸ್ವಲ್ಪ ರೇಟ. ಅದಕ್ಕೆ ಸಣ್ಣಮ್ಮನು ಹೇಳ್ಯಾರೆ, ಎಲ್ಲರೂ ಇದ್ದರೆ ನಂಗೆ ಒಂಚೂರು ಜೇನುತುಪ್ಪ ತಂದು ಕೊಡು ಮರತಿ. ಇಲ್ಲೆಲ್ಲ ಅಂಗಡೀಲಿ ತಗೊಳ್ಳೋ ಅಷ್ಟು ಗನಾಗಿರಲ್ಲ. ಇದು ಹಳ್ಳಿಲಿ ಸಿಕ್ಕದವೇ ಬೇಕಾಗ್ತದೆ ಅಂತ. ಬಾಲಿಗೆ ಎಂಥಾರು ತಿನ್ಸೋಕ್ಕೆಲ್ಲ ಬೇಕಲ್ಲ. ನೀನು ಜೇನುತುಪ್ಪ ಅಂದರೆ ಜೀವ.
ಹೋಗೋಣ, ಅವ್ರಿಗೊಂದು ಕ್ವಾರ್ಟ್ರ್ ಕೊಡೋಕ್ಕತ್ತದೆ, ಉಳ್ದಿದ್ದು ನಾವು ಇದು ಮಾಡ್ಕೊಳಕ್ಕತ್ತದೆ. ಮತ್ತು ಈಗಲೇ ಹೇಳಿನೇ ಅವ್ಳು ಕಾಳು ಬಂದ ಬೋಳು ಬಂದ ಅಂತ ಹೇಳಿ ಎಲ್ಲರಿಗೂ ಒಂದೊಂದು ಹಲೆ ಎತ್ತೆತ್ತು ಕೊಡ್ತಾ ಇರಬೇಡಿ. ಗೋಳಾಟದ ನಾವು ನಾಯಿ ಬೊಗಳ್ತದಲ್ಲ ಮರ, ಯಾರು ಬಂದ್ರ ಬಾಡಿ ಆಸಿಗೇನು ಕಮ್ಮಿ ಇಲ್ಲ. ಅಲ್ಲಿ ಎಷ್ಟದಿಯೋ ಏನಾಗ್ಯದ ಅಲ್ಲ, ಪೂರ್ತಿ ಹುಳೆ ಕುಡ್ಕೊಂಡು ಹೋಗ್ಯಾವ ಏನಂತ ಗೊತ್ತಿಲ್ಲ. 2-3 ಕ್ವಾರ್ಟ್ರ್ ಅಂತೆ, ಸಣ್ಣ ಮಗು ಕೊಡೋದಂತೆ. ಸಣ್ಣ ಮಗು ನಿಂಗೂ ಸಮ ಆಗ್ತದೆ. ಹ್ಞೂ ಆಗಲಿ, ಸಣ್ಣ ಮಗು ನಂಗೂ ಸಮ ಆಗ್ತದೆ. ತಗೊಂಡ್ರೆ ಅವ್ರೇನು ಪುಕ್ಸಟೆ ಏನು ತಗೊಳಲ್ಲ, ಅವರು ದುಡ್ಡು ಕೊಡ್ತಾರೆ. ಅಲ್ಲ, ದುಡ್ಡು ಕೊಡಲ್ಲ ಅಂತ ಎಲ್ಲಿ ಹೇಳಿದೆ? ಎಂತ ಹಲ್ಲೆ ತಗೊಂಡೋಗಿ ಕೊಡ್ತೀಯಾ? ಬರೀ ಹಲ್ಲೆ ತಗೊಂಡೋಗಿ ಕೊಡ್ತೀಯೇನೆ? ತುಪ್ಪಿ ಇರ್ಬೇಕಲ್ಲ ಅದರಲ್ಲಿ. ಹೋಗಿ ನೋಡ್ಕಿಣ ಅಂಕ ತಡಿ. ಹಂಗೆ ಭಾಳ ಸಿಕ್ಕಿದ್ರೆ ಶೇಖರಣ್ಣಗೂ ಒಂದು ಕ್ವಾರ್ಟ್ರ್ ಕೊಡ್ಬೇಕಾಗ್ತದೆ. ಎಂತಕ್ಕೆ ಗಂಡಗೊಂದು ಎಂತಕ್ಕೆ? ಹಾಂ, ನೀನು ಸಣ್ಣಮ್ಮಗಾರು ತಗೊಂಡೋಗಿ ಕೊಡ್ಬೋದು, ಶೇಖರಣ್ಣಗಾರು ಕೊಡಬಾರ್ದಾ? ಈಗಲೇ ಹೇಳಿನಿ, ಅವ್ರಿಗೆ ಕೊಡೋದಾದ್ರೆ ನಾ ಬರ್ತೀನಿ, ಇಲ್ದಿರ ನಾ ಬರೋದೇ ಇಲ್ಲ. ಹೋಗಿತ್ಕೊ ಬಾ ನೀನೇ.